ಹಾಗಾಗಿ ನಮ್ಮ ತರುಣ್ ಕಿಶೋರ್ ಸುಧೀರ್ ಸರ್ ಪ್ರೀತಿಯಿಂದ ನೀವು ಟ್ರೈಲರ್ ಅನ್ನ ಲಾಂಚ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ತರುಣ್ ಸುಧೀರ್ ಸರ್ ಇದೀಗ ಟ್ರೈಲರ್ ಅನ್ನ ಅನಾವರಣ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ತುಂಬ ಸ್ಟ್ರಾಂಗ್ ಟೈಟಲ್ಲು ಧರ್ಮಂ ಅನ್ನೋದು. ಟ್ರೈಲರ್ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಒಳ್ಳೇದಾಗಲಿ ಧರ್ಮಂ ತಂಡಕ್ಕೆ. ಟ್ರೈಲರ್ ಲಾಂಚ್. ನಮಸ್ಕಾರ ಎಲ್ರಿಗೂ. ಅವಾಗಲೇ ಹೇಳ್ದಂಗೆ ತುಂಬ ಪವರ್ಫುಲ್ ಟೈಟಲ್. ನನಗೆ ಮೊನ್ನೆ ಅವ್ರು ಹೇಳ್ದಾಗಲೇ ನನಗೆ ಅನಿಸ್ತದು ತುಂಬ ಸ್ಟ್ರಾಂಗ್ ಟೈಟಲ್ ಅಂತ. ಅದಾದ್ಮೇಲೆ ನನಗೆ ಒಂದು ಸಾಂಗ್ ನನಗೆ ಭೇಟಿ ಮಾಡಕ್ಕೆ ಬಂದಾಗ ನೋಡಿದ್ದೆ. ನನ್ನ ಸಾಂಗ್ ನನಗೆ ಅಲ್ಲೇ ತುಂಬ ಇಂಪ್ರೆಸ್ ಆಗಿತ್ತು. ಆ ಡುಯೆಟ್ ಸಾಂಗ್ ನಾನು ನೋಡಿದಾಗ ಸಿನಿಮಾಟೋಗ್ರಾಫರ್ ನಾನು ಇವಾಗ ಜಸ್ಟ್ ಮಾತಾಡಿದ್ರು ಪಾಪ, ಒಂದೇ ಒಂದು ಲೈನ್ ಮಾತಾಡಿದ್ರು ಅವರು. ಬಟ್ ಅದಕ್ಕಿಂತ 100ರಷ್ಟು ನೀವು ಕೆಲಸ ಮಾಡಿದಿರ ಬ್ರದರ್. ಅಮೇಝಿಂಗ್ ಕ್ಯಾಮ್ರಾ ವರ್ಕ್. ನಾನು ಅಲ್ಲಿ ನೋಡಿದಾಗಲೂ ಹೇಳಿದೆ, ಇಲ್ಲೂ ಹೇಳ್ತಾ ಇದ್ದೀನಿ, ತುಂಬಾ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ. ಯಾಕಂದ್ರೆ ನನಗೆ ಗೊತ್ತು ಅದೇನು ಲಿಮಿಟೇಷನ್ಸ್ ಇತ್ತು ನಿಮಗೆ ಅಲ್ಲಿ ಅಂತ. ಬಟ್ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಕೊಂಡು ಜಾಸ್ತಿ ಲೈಟಿಂಗ್ ಗೀಟಿಂಗ್ಸ್ ಏನು ಇಲ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ತಗೊಂಡಿದ್ದೀರಾ. ಅಂಡ್ 80s ಅನ್ನೋದಕ್ಕೆ ನೀವು ಮಾಡಿರೋ DI ಆಗಿರ್ಬೋದು. ಫಸ್ಟ್ ಶಾಟ್, ಇವನ್ ಟ್ರೈಲರ್ ನೋಡಿದಾಗಲೂ ಅಷ್ಟೇ, ನನಗೆ ವೆರಿ ಫಸ್ಟ್ ಶಾಟ್ ಇಂದಾನೆ ಹಿಡಿದು ಕೂರಿಸ್ಬಿಡುತ್ತೆ ನಿಮಗೆ. ಯೂಶಲ್ ಅನ್ಸುತ್ತೆ ನಮಗೆ, ಓಕೆ ಕಮ್ಮಿ ಬಜೆಟ್ ಒಂದು ಪಿಕ್ಚರ್ ಆಗಿರುತ್ತೆ, ಟ್ರೈಲರ್ ತುಂಬಾ ಫಿಲಮ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಇದು ಟ್ರೈಲರ್ ನೋಡಿದ್ಮೇಲೆ ನಿಜವಾಗ್ಲೂ ಅದು ಅರ್ಧ ನಿಮ್ ವರ್ಕ್ ಇಂದಾನೆ ಅದು ಸುಳ್ಳು ಅನ್ಸ್ಬಿಡುತ್ತೆ. ಇದು ಯಾವ್ದು ಕಂಟ್ರೋಲ್ ಬಜೆಟ್ ಇಂದ ಮಾಡೋ ಪಿಕ್ಚರ್ ಅಲ್ಲ ಇದು. ಸಿನಿಮಾ ಏನ್ ಕೇಳಿದೆ ಅದಕ್ಕೆ ಬಜೆಟ್ ಬಂದಿದೆ ಅನ್ನೋ ತರ ಅನ್ಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಒನ್ ಆಫ್ ದ ಹೀರೋ ಅನ್ಸುತ್ತೆ ಬ್ರದರ್ ನನಗೆ ಈ ಸಿನಿಮಾಗೆ. ಒಳ್ಳೆದಾಗಿದೆ. ಅಷ್ಟು ಇಂಪ್ರೆಸ್ ಆಗಿತ್ತು ನನಗೆ ಅದು ಸಿನಿಮಾಟೋಗ್ರಫಿ, ಎಸ್ಪೆಷಲಿ ಅದು ಆ ಡುಯೆಟ್ ಸಾಂಗು ಅಂಡ್ ಟ್ರೈಲರ್ ಅಲ್ಲಿ ನೋಡಿದಂತ ಶಾರ್ಟ್ಸ್. ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿರಲಿ ನೀವು ಕೂಡ. ಕ್ರೆಡಿಟ್ ಕ್ಯಾಮ್ರಾಮನ್ ಆಗಿ. ಅಂಡ್ ತುಂಬಾ ಚೆನ್ನಾಗಿ ಇಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ರು ಆ ಸಾಂಗ್ ಅಲ್ಲಿ. ಅಂಡ್ ಟ್ರೈಲರ್ ನೋಡಿದಾಗ್ಲೂ ಅಷ್ಟೇ ತುಂಬಾ ಸೆನ್ಸಿಟಿವ್ ಟಾಪಿಕ್ ಇದು ಪಿಕ್ ಮಾಡಿದ್ದಾರೆ ನಾಗಮುಖ ಅವರು. ಅದೇ ಎಲ್ಲರೂ ಅದೇ ಮೆನ್ಷನ್ ಮಾಡ್ತಾರೆ, ನಮ್ಮಲ್ಲ ಆಗಲ್ಲ, ಇದು ನಮ್ಮಲ್ಲಿ ಜಾಸ್ತಿ ಈ ತರದ ಪ್ರಯತ್ನಗಳು ಪಟ್ಟಿಲ್ಲ ಅಂತ. ಅಂದ್ರೆ ಯಾಕೆ ಅಂತಂದ್ರೆ ತುಂಬಾ ರಿಸ್ಕ್ ಇರುತ್ತೆ, ಒಂದು ಸೆನ್ಸಿಟಿವ್ನೆಸ್ ಇರುತ್ತೆ ಈ ತರ ಸ್ಕ್ರಿಪ್ಟ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬಾ ಎಡ್ಜ್ ಆಫ್ ದಿ ಸ್ವರ್ಡ್ ನಡೆದಂಗಿದು, ಕತ್ತಿ ಮೇಲೆ ನಡೆದಂಗಿರುತ್ತೆ. ಸ್ವಲ್ಪ ಈ ಕಡೆ ಅಂದ್ರೆ ರೈಟ್ ಅವ್ರು ಬರೆಸ್ತಾರೆ, ಹಿಂಗ್ ಹೋದ್ರೆ ಲೆಫ್ಟ್ ಅವ್ರು ಬರೆಸ್ತಾರೆ. ಸೊ ಎರಡರ ಮಧ್ಯದಲ್ಲೇನೆ ನಾವು ನೀಟಾಗಿ ಹೋಗ್ಬೇಕು. ಅದ್ರಲ್ಲಿ ಏನು ಅಂತಂದ್ರೆ ಬೇಸಿಕಲಿ ನಾವು ಯಾವ್ದು ಬಯಾಸ್ಟ್ ಇಲ್ದಂಗೆ ಈ ತರದ ಸ್ಕ್ರಿಪ್ಟ್ಗಳು ಮಾಡಬೇಕು. ಡೈರೆಕ್ಟರ್ ಆಗಿ ಅವ್ರು ಯಾವ್ದು ಬಯಾಸ್ಟ್ ಇಲ್ದಂಗೆ ಮಾಡಬೇಕು. ಹಾನೆಸ್ಟ್ ಆಗಿನ ಇಶ್ಯೂ ಇದೆ ಅಂತಂದ್ರೆ ಆ ಇಶ್ಯೂನ ಅಡ್ರೆಸ್ ಮಾಡಬೇಕು. ನಾವು ಕಾಟೇರ ಮಾಡ್ಬೇಕಾದ್ರೂ ಅಷ್ಟೇ ಆ ತರದ್ದೇ ಒಂದು ಬಯಾಸ್ಟ್ ಇಲ್ದಂಗೆ, ಯಾರಿಗೂ ಬಯಾಸ್ಟ್ ಇರಬಾರ್ದು, ಏನ್ ಇಶ್ಯೂ ಇದೆ ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಮಾಡಿದ್ದು. ಸೊ ಅದನ್ನ ಮಾಡಿರ್ತಾರೆ ಅಂತ ಒಂದು ನನಗೆ ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಟ್ರೈಲರ್ ನಲ್ಲಿ. ಹಾಗೆ ಆ ತರದೊಂದು ಸಿನಿಮಾಗೆ ಸಿನಿಮಾಟೋಗ್ರಫಿ ಅಂಡ್ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಅಂಡ್ BGM ಮಾಡಿರೋರು ಇಬ್ರು ತುಂಬಾ ಅದ್ಭುತವಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಬೆಸ್ಟ್ ವಿಶಸ್ ನಿಮಗೂ ಕೂಡ. ಅಂಡ್ ರಾಮಕೃಷ್ಣ ಅವರು ಈ ತರದೊಂದು ಪ್ರಯತ್ನಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲಾದೂ ನಮ್ಗೆ ರಿಸ್ಕ್ ಇರುತ್ತೆ ಸರ್. ಹೊಸೊಬ್ರು ಈ ತರದೊಂದು ಸಿನಿಮಾ ಹಿಂಗೆ ಸಬ್ಜೆಕ್ಟ್ ಎಲ್ಲಾನು ಒಪ್ಕೊಳ್ಳೋಕ್ಕಿಂತ ಮುಂಚೆ ನೆಗೆಟಿವ್ ತುಂಬಿಸೋದು ಜಾಸ್ತಿ ಇರುತ್ತೆ. ಆ ತರದೆಲ್ಲ ಇದ್ರೂ ತಂಡದ ಮೇಲೆ ನಂಬಿ ಒಂದು ಕಥೆನ ನಂಬಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರು ಸರ್. ಒಳ್ಳೇದಾಗ್ಲಿ ಸರ್ ನಿಮಗೆ. ಅಂಡ್ ಸರ್ ಕೂಡ ನೆಗೆಟಿವ್ ರೋಲ್ ಮಾಡಿರೋದು ತುಂಬಾ ವಿಶೇಷವಾಗಿದೆ. ಸೊ ಅಫ್ಕೋರ್ಸ್ ಅವರು ಗ್ಯಾರಂಟಿ ಅದ್ರದ್ದು ಏನಿದೆ ನ್ಯಾಯ ಒದಗಿಸಿರ್ತಾರೆ. ಬಟ್ ಇಡೀ ತಂಡ ನನಗೆ ತುಂಬಾ ಖುಷಿಯಾಗಿದೆ. ಅಂಡ್ ನನಗೆ ಹೀರೋ ಅವ್ರು ನೋಡಿದಾಗಲೂ ಅದೇ ಅನ್ಸಿದೆ ನನಗೆ. ಏನೋ ನಾನು ಪಿಕ್ಚರ್ ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಿದೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಅದೆಲ್ಲ ಏನು ಇಲ್ದಂಗೆನೆ ಏನ್ ಕ್ಯಾರೆಕ್ಟರ್ ಹೇಳಿದೆ, ಡೈರೆಕ್ಟರ್ ಏನ್ ಹೇಳಿದ್ದಾರೆ, ಅದು ಕಾಸ್ಟ್ಯೂಮ್ ಇಂದ ಇರ್ಬೋದು, ಲುಕ್ ಇಂದ ಇರ್ಬೋದು, ಮೇಕಪ್ ಇಂದ ಇರ್ಬೋದು, ಪ್ರತಿಯೊಂದಕ್ಕೂ ಪಾತ್ರವಾಗಿ ನಿಂತಿದ್ದಾರೆ. ಹೀರೋ ಅಂತ ಅಂದ್ರೆ ಪಾತ್ರವಾಗಿ ನಿಂತಿದ್ದಾರೆ. ಅದೇ ಕಾಪಾಡುತ್ತೆ ಬ್ರದರ್ ನಿಮಗೆ. ಯಾಕಂದ್ರೆ ತುಂಬಾ ಡಿಫ್ರೆನ್ಸ್ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಿಮ್ಗೆ. ಸೊ ಅದನ್ನ ಆಕ್ಟರ್ ಆಗಿ ನೀವು ಚೆನ್ನಾಗಿ ನಿಮ್ಗೆ ಅಂತ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ಸೊ ಓವರ್ ಆಲ್ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಇದೇ December 5th ರಿಲೀಸ್ ಅಂತ ಹೇಳ್ತಾ ಇದ್ದೀರಾ. ಸೊ December 5th ಅಲ್ಲ. ಸೊ ಒಳ್ಳೇದಾಗಲಿ, December 5th ರಿಲೀಸ್ ಆಗ್ತಾ ಇದೆ. ಅಂಡ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಸರ್. ಸಿನಿಮಾ ಇದೇ ತರದ ಒಂದು ಟ್ರ್ಯಾಕ್ ಅದೇ ಪ್ರೊಡ್ಯೂಸರ್ ಆಗಿ ಒಂದಷ್ಟೆಲ್ಲ ಫೇಸ್ ಮಾಡಿರ್ತೀನಿ. ಪ್ರೊಡ್ಯೂಸರ್ ಏನಾರ ಒಂದಷ್ಟು ಗೈಡ್ಲೈನ್ಸ್ ಕೊಡಿ, ಹೇಗೆ ಹೋಗಬೇಕು ಏನು.
ಏನಿಲ್ಲ ಸರ್, ಧೈರ್ಯವಾಗಿರ್ಬೇಕಷ್ಟೇ, ಇನ್ನೇನು ಇಲ್ಲ. ಏನಾಗಿದೆ ಸರ್, ನಮ್ಗೆ ಅನಿಸ್ತಾ ಇರುತ್ತೆ ತುಂಬಾ ಯಾಕೆ ಸಿನಿಮಾಗಳು ಕಮ್ಮಿ ಓಡ್ತಾ ಇದೆ, ಅಥವಾ ಏನೋ ಇವತ್ತು ಪ್ರೀ ಬಿಸ್ನೆಸ್ಗಳು ಕಮ್ಮಿ ಅನ್ಸುತ್ತೆ, ಎಲ್ಲಾನು ಯಾಕೆ, ಅಥವಾ ಇನ್ನೊಂದು ದೊಡ್ಡ ಕಂಪ್ಲೇಂಟ್ ಜನ ಥಿಯೇಟರ್ಗೆ ಬರಲ್ಲ ಅಂತ ಅಂದ್ಬಿಟ್ಟು ಬ್ಲೇಮ್ ಮಾಡ್ತೀವಿ ನಾವು ಜನಕ್ಕೆ. ಏನಕ್ಕೆ ಆಗ್ತಿದೆ ಅದು ಅಂತಂದ್ರೆ ಟೋಟಲಿ ಅದು ನಮ್ದು ಫಾಲ್ಟ್, ಜನದ ಫಾಲ್ಟ್ ಅಲ್ಲ. ಏನಾಗಿದೆ, ಇದು ಯಾವ್ದು ತೆಲುಗು ರಾಮಕೃಷ್ಣ ಅಂದ್ರೆ ಅದೊಂದು ಕಥೆನಲ್ಲಿ ಬರುತ್ತೆ, ಒಂದು ಬೆಕ್ಕಿಗೆ ಬಿಸಿ ಹಾಲು ಕುಡಿಸ್ಬಿಟ್ರೆ ಅದು ನೆಕ್ಸ್ಟ್ ಹಾಲು ನೋಡಿದಾಗೆಲ್ಲ ಹೆದರ್ಕೊಂಡು ಹೋಗುತ್ತಂತೆ. ಹಂಗೆ ನಾವು ಒಂದಷ್ಟು ಸಿನಿಮಾಗಳು ಯಾವ್ದೋ ಜನಕ್ಕೆ ಇಷ್ಟ ಆಗದೆ ಇರೋ ತರ ಕೊಟ್ಟು ಅವರಿಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ. ಸೊ ಇವಾಗ ಯಾವ್ದೋ ಚೆನ್ನಾಗಿರೋ ಸಿನಿಮಾ ಬರುತ್ತೆ ಅಂತಂದ್ರು ಅವ್ರಿಗೆ ನಂಬಿಕೆ ಇಲ್ಲ. ಅಪ್ಪ ಇದು ಹಾಲು ಚೆನ್ನಾಗಿದೆ ಕುಡಿ ಅಂತಂದ್ರು ಅದು ನಂಬಿಕೆ ಇಲ್ಲ ಅದಕ್ಕೆ. ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಒಂದು ಸಿಂಗಲ್ ಸ್ಕ್ರೀನ್ ಹೋಗ್ಬೇಕು ಅಂತಂದ್ರು ನನಗೆ 800,000 ರೂಪಾಯಿ ಖರ್ಚಾಗ್ತಿದೆ, ಮಲ್ಟಿಪ್ಲೆಕ್ಸ್ ಹೋಗ್ಬೇಕು ಅಂದ್ರೆ 2,000 ರೂಪಾಯಿ ಖರ್ಚಾಗ್ತಿದೆ. ಇವತ್ತಿರುವಂತ ಒಂದು ಪರಿಸ್ಥಿತಿನಲ್ಲಿ ನಾನು ಅಷ್ಟು ಇನ್ವೆಸ್ಟ್ ಮಾಡ್ಲಾ, ಹೋಗಿ 2.5 ಗಂಟೆ ನಾನು ಡಿಸಪಾಯಿಂಟ್ ಆಗಿ ಬಂದ್ರೆ ಹೆಂಗೆ ನನಗೆ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಬಂದು ಅದ್ರ ಜೊತೆ ಕಾಂಪಿಟೇಷನ್ ಅವನಿಗೆ. ನಿನ್ ಮೊಬೈಲಲ್ಲೂ ನಿಂಗೆ ಎಂಟರ್ಟೈನ್ಮೆಂಟ್ ಇದೆ, ಟಿವಿನಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲೋದ್ರೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಇಷ್ಟರ ಮಧ್ಯದಲ್ಲಿ ಹಿ ಹ್ಯಾಸ್ ಟು ಟೇಕ್ ಅ ಚಾಯ್ಸ್. 100% ಜನಕ್ಕೆ ಸಿನಿಮಾ ನೋಡಬಾರ್ದು ಅಂತಿಲ್ಲ, ನಾವು ನೋಡ್ತಾ ಇದೀವಿ ಈಗ ಒಂದಷ್ಟು ಸಿನಿಮಾಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಏನು ಅಂದ್ರೆ ಅವನಿಗೆ ಆ ಸಿನಿಮಾಗಳ ಮೇಲೆ ನಂಬಿಕೆ ಬರೋದಕ್ಕೆ ಕಷ್ಟ ಆಗ್ತಿದೆ. ಅವನಿಗೆ ನಂಬಿಕೆ ಬಂದು ಥಿಯೇಟರ್ ಬರೋ ಅಷ್ಟೊತ್ತಿಗೆ ಥಿಯೇಟರ್ ಸಿನಿಮಾ ಇರೋದು ನಮ್ದು. ಸೊ ಏನಾಗಿದೆ ಇದು. ಸೊ ನಾವು ನಮ್ಮ ಕಡೆಯಿಂದ ನಾವು ಅದನ್ನ ಫಿಲ್ಟರ್ ಮಾಡ್ಕೊಂಡು ಒಂದಷ್ಟು ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಚೆನ್ನಾಗಿರೋದು ಬಂತು ಅಂತಂದ್ರೆ ಹಿ ವಿಲ್ ಆಲ್ಸೋ ಗೆಟ್ ಯೂಸ್ ಟು ಇಟ್. ಅವಾಗ ನಂಬ್ಕೊಂಡು ಬರ್ತಾರೆ, ಒಂದು ಆವರೇಜ್ ಪಿಕ್ಚರ್ ಬಂದು ನೋಡ್ಬೇಕು ಅಂತ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಇವಾಗ ಆ ಫೇಸ್ ನಡೀತಾ ಇದೆ. ಈ ಲಾಸ್ಟ್ ಒಂದು 6 months ಐ ಥಿಂಕ್ ಎಕ್ಕ, ಸೂಫ್ರಮ್ಸು, ಏಳುಮಲೆ, ಕಾಂತಾರ ತನಕ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇನ್ನು ನೆಕ್ಸ್ಟ್ ಬರೋ ಫಿಲಮ್ಸ್ ತುಂಬಾ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರುವಂತಹ ಫಿಲಮ್ಸ್ಗಳಿದಾವೆ. ಸೊ ಇನ್ನೊಂದು 6 months ಆತರ ಚೆನ್ನಾಗಿ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿಂದ ಬೆಟರ್ ಆಗ್ತಾ ಹೋಗುತ್ತೆ ಅಂತ ನನ್ನ ಫೀಲಿಂಗ್ ಅಷ್ಟೇ. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ತರುಣ್ ಕಿಶೋರ್ ಸುಧೀರ್ ಅವರಿಗೆ ಪ್ರೀತಿಯ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ ಧರ್ಮಂ ಚಿತ್ರತಂಡದ ಪರವಾಗಿ. Once again, thank you so much for coming, sir.